ಸರ್, ಈಗ ಕೇರಳದಲ್ಲಿ ಕೋವಿಡ್ ಕೇಸಸ್ ಕೆಲವೊಂದು ಪತ್ತೆ ಆಗಿದೆ. ಹೌದು. ಇಂಡಿಯಾದಲ್ಲೂ ಕೂಡ ಪತ್ತೆ ಹೌದು. ಆಗಿದೆ. ನಿಮಗೆ ಏನನ್ಸುತ್ತೆ, ಇನ್ ಕೇಸ್ ಅದು ಜಾಸ್ತಿ ಆದ್ರೆ ಅಂದ್ರೆ ಭಯ ಆಗ್ತಾ ಇದೆ. ಒಂದು ಎರಡನೇದು 2020ರಿಂದನೂ ಏನಾಗಿದೆ, ನಾವೆಲ್ಲ ಕೋವಿಡ್ ನ ನೋಡಿದೀವಿ, ಕಣ್ಣಾರೆ ಕಂಡಿದೀವಿ, ತುಂಬಾ ಕಷ್ಟಪಟ್ಟಿದೀವಿ ಎಲ್ಲ ಲಾಕ್ಡೌನ್ ಆದ್ಮೇಲೆ. ಸೊ ಅದಕ್ಕೆ ಆದಷ್ಟು ಎಲ್ಲ ಜನತೆಗೆ ವಿನಂತಿ ಏನಂದ್ರೆ, ಎಲ್ಲರೂ ಸುರಕ್ಷಿತವಾಗಿರಿ, ಮಾಸ್ಕ್ ಹಾಕೊಳ್ಳಿ ಕಂಪಲ್ಸರಿ, ಎಲ್ಲೇ ಪಬ್ಲಿಕ್ ಪ್ಲೇಸ್ ಅಲ್ಲಿ, ಅದು ಬಹಳ ಇಂಪಾರ್ಟೆಂಟು. ಯಾಕೆ ಮತ್ತೆ ಲಾಕ್ಡೌನ್ ಆದ್ರೆ ಫೈನಾನ್ಷಿಯಲಿ ಮತ್ತೆ ಎಲ್ಲಾ ರೀತಿಯಿಂದ ಕಷ್ಟ ಆಗತ್ತೆ ಎಲ್ರಿಗೂ. ಹಾಸ್ಪಿಟಲ್ ಫೆಸಿಲಿಟೀಸ್ನು ಸಿಗಲ್ಲ ನಮಗೆ. ಅದು ಹೆವಿ ಆಯ್ತಂದ್ರೆ ದಯವಿಟ್ಟು ಎಲ್ರಿಗೂ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಹಾಕೊಂಡು ಪಬ್ಲಿಕ್ ಪ್ಲೇಸ್ ಅಲ್ಲಿ ಓಡಾಡಿ ಅಂತ ವಿನಂತಿ. ಮುಂಚೆ ಹೇಗಿತ್ತು 2020ರಲ್ಲಿ? ತುಂಬಾ ಕಷ್ಟ ಅನುಭವಿಸಿದ್ವಿ ಸರ್. ಕೋವಿಡ್ ನಲ್ಲಿ ಎಷ್ಟು ಕಷ್ಟಪಟ್ವಿ ಅಂತಂದ್ರೆ, ಹೊರಗಡೆ ಒಂದು ಹಾಲು ತರಕಾರಿ ತರೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ನಮಗೆ. ಹೊರಗಡೆ ಓಡಾಡ್ಬೇಕು ಅಂತಂದ್ರೆ ಸ್ವಲ್ಪ ನೆಗಡಿ ಕೆಮ್ಮು ಬಂದ್ರು ಅಷ್ಟು ಹೆದರಿಕೆ ಆಗ್ಬಿಡೋದು ಎಲ್ರಿಗೂ. ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿವೆ, ಏನ್ ಮಾಡ್ಬೇಕು ಅಂತ ತಿಳಿತಾ ಇರಲಿಲ್ಲ. ಹೀಗಾಗಿ ಆದಷ್ಟು ಇದು ಬರದೇ ಇದ್ರೆ ಅಥವಾ ಬಂದ್ರು ಅದನ್ನ ತಡೆಯುವಂಥದ್ದು ಏನಾದ್ರು ಎಲ್ಲರೂ ಸೇರಿ ಸರ್ಕಾರದ ಜೊತೆ ಕೈ ಜೋಡಿಸಿ ಪ್ರಯತ್ನ ಮಾಡೋಣ. ಬಂದಿತ್ತು ಸರ್, ಮನೆಯಲ್ಲಿ ಕೋವಿಡ್ ಅಂತ ನಮ್ಮ ತಾಯಿಯವ್ರಿಗಾಯ್ತು, ಆಮೇಲೆ ನಮ್ಮ ವೈಫ್ಗಾಯ್ತು. ಸೊ ಆದಷ್ಟು ಮ್ಯಾಕ್ಸಿಮಮ್ ಏನ್ ಮಾಡಿದ್ವಿ, ನಾವು ಅವಾಯ್ಡ್ ಮಾಡ್ಕೊಂಡ್ವಿ, ಟ್ಯಾಬ್ಲೆಟ್ಸ್ ತಗೊಂಡ್ವಿ, ಮಾಸ್ಕ್ ಗೀಸ್ಕ್ ಹಾಕೊಂಡು ಆದಷ್ಟು ಜನರಿಗೂ ಜಾಗೃತಿ ಮಾಡಿದ್ವಿ ಅಕ್ಕಪಕ್ಕದವ್ರಿಗೆ. ಯಾಕಂದ್ರೆ ಒಂದ್ಸಲ ಕೋವಿಡ್ ಬಂದ್ಮೇಲೆ ತುಂಬಾ ಕಷ್ಟ ಸರ್. ಹೊರಗಡೆ ಅಕ್ಕಪಕ್ಕ ಎಲ್ಲಾನು ಮುಳ್ಳು ಬೇಲಿ ಅದು ಇದು ಹಾಕೊಂಡ್ಬಿಡೋದು, ಅದರಿಂದಾನೇ ಭಯ ಜಾಸ್ತಿ ಆಗ್ತಾ ಇತ್ತು ಏನಪ್ಪಾ ಅಂತ. ಜನ ಜೀವನಕ್ಕೆ ಯಾವ ರೀತಿ ತೊಂದ್ರೆ ತುಂಬಾ ತೊಂದರೆ ಆಯ್ತು ಸರ್. ಫೈನಾನ್ಷಿಯಲಿನೂ ಕ್ರೈಸಿಸ್ ಜಾಸ್ತಿ ಆಯ್ತು, ಕೆಲ್ಸಗಳು ಇರಲಿಲ್ಲ, ಮನೆಯಲ್ಲೇ ಇರ್ತಾ ಇದ್ವಿ. ಸೊ ದುಡ್ಡು ಕಾಸು ಸಿಕ್ಕಾಪಟ್ಟೆ ಆತಂಕ ಆಗ್ತಾ ಇದೆ ಸರ್. ಆದಷ್ಟು ಎಲ್ರು ಕಂಪಲ್ಸರಿಯಾಗಿ ಮಾಸ್ಕ್ ಅಂತ ಹಾಕೊಳ್ಳೇಬೇಕು. ಯಾವುದೇ ಒಂದು ಜನ ಸಂದಣಿ ಇದರಲ್ಲಿ ಅದು ಆದಷ್ಟು ಅವಾಯ್ಡ್ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ನನ್ನ ಹೆಸರು ಪ್ರಸನ್ನ ವೆಂಕಟೇಶ್ ಅಂತ ಸರ್. ಆಗಿದ್ದು ನೀವು ನೋಡಿದ್ದಿತ್ತಲ್ಲ? ಬೇರೆಯವ್ರಿಗೆ ಆಗಿದ್ದು ಪೇಷಂಟ್ ನೋಡಿದ್ವಿ. ನನ್ನ ಹೆಸರು ಲಕ್ಷ್ಮೀಕಾಂತ, ನಾನೊಬ್ಬ ಸೆಕ್ಯೂರಿಟಿ ನಾನೊಬ್ಬ ಸೆಕ್ಯೂರಿಟಿ ಗಾರ್ಡು. ಸುಮಾರು 6 ವರ್ಷದಿಂದ ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ದೀನಿ ಸೆಕ್ಯೂರಿಟಿ ಗಾರ್ಡ್ ಆಗಿ. ಇಲ್ಲಿ ನಾನು ಮಾಡ್ತಾ ಇದ್ದಿದ್ದ ಕಡೆ ಸುಮಾರು ಜನಗಳನ್ನ ಪೇಷಂಟ್ಗಳನ್ನ ನೋಡಿದ್ದೀನಿ. ಕೋವಿಡ್ ಪೇಷಂಟ್ಗಳಲ್ಲಿ ಕೋವಿಡ್ ಬಂದಿದ್ದ ಸಮಯದಲ್ಲಿ ತುಂಬಾ ಜನ ನರಳಿರೋದು ನೋಡಿದ್ವಿ, ತುಂಬಾ ಜನ ಆತಂಕಗೊಂಡಿದ್ದು ನೋಡಿದ್ದೀವಿ. ಅಂತ ಆತಂಕಗೊಂಡು ನಾವು ಕಂಡಿದ್ದ ಜೊತೆಗೆ ನಮಗೂ ಸ್ವಲ್ಪ ಆತಂಕ ಇತ್ತು, ಯಾಕಂದ್ರೆ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದಂತ ನಾವು. ಸೊ ಆ ಟೈಮಲ್ಲಿ ನಾವು ಮಾಸ್ಕ್ ಯೂಸ್ ಮಾಡ್ತಾ ಇದ್ವಿ, ಜೊತೆಗೆ ಸ್ಯಾನಿಟೈಸರ್ ಇವೆಲ್ಲ ಉಪಯೋಗಿಸಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ಳೋಕೆ ನೋಡ್ತಾ ಇದ್ವಿ. ಸರಿ, ಎಲ್ಲರೂ ಪಬ್ಲಿಕ್ ಎಲ್ಲ ಅಷ್ಟೇ, ಅವರ ರಕ್ಷಣೆಗೆ ಅವ್ರವ್ರು ಏನೇನು ಬೇಕೋ ವ್ಯವಸ್ಥೆ ಮಾಡ್ಕೊಳ್ಳಿ, ಪಬ್ಲಿಕ್ ಚೆನ್ನಾಗಿರ್ಬೇಕು. ಕೋವಿಡ್ ಬಂದಿದ್ದವ್ರನ್ನ ಕಂಡಿದ್ವಿ. ಕೋವಿಡ್ ಟೈಮಲ್ಲಿ ಬಂದಿದ್ದ ಪೇಷಂಟ್ಗಳು ಕೆಲವರೆಲ್ಲ ಕೋವಿಡ್ ಪೇಷಂಟ್ಗಳು ಕೆಲವರು ಡೆತ್ ಆಗಿರೋದು ನೋಡಿದ್ದೀವಿ, ಹಾರ್ಟ್ ಅಟ್ಯಾಕ್ ಆಗಿ. ಅದರಿಂದ ಅಲ್ಲಿವರೆಗೂ ಹೋಗೋದು ಬೇಡ ಯಾರೂ. ಎಲ್ಲರೂ ತಮ್ಮ ಎಚ್ಚರಿಕೆಯಿಂದ ಇದ್ಕೊಂಡು ಮುಂದಕ್ಕೆ ಒಳ್ಳೇದಾಗಲಿ ಅಂತ ನಾವು ಕೇಳ್ತೀವಿ ಎಲ್ಲರೂ ಸಾರ್ವಜನಿಕರಲ್ಲಿ. ಮತ್ತೆ ಕೋವಿಡ್ ಜಾಸ್ತಿ ಆಗುತ್ತೆ ಅಂತ ಆತಂಕ ಇಲ್ಲ, ಆದ್ರೂ ಮುನ್ನೆಚ್ಚರಿಕೆ ತಗೊಳ್ಳೋದು ಎಲ್ರಿಗೂ ಒಳ್ಳೇದು. ಅದ್ರ ಬಗ್ಗೆ ನಾವು ತಿಳಿಸೋ ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ ಪೇಪರ್ಗಳಲ್ಲಿ ನ್ಯೂಸ್ಗಳಲ್ಲಿ ಬರ್ತಾ ಇದೆ. ಅದ್ರ ಬಗ್ಗೆ ಗಮನ ಇಟ್ಟರೆ ಒಳ್ಳೇದು. ಸಾರ್ವಜನಿಕರಲ್ಲಿ ವಿನಂತಿ. ಲಕ್ಷ್ಮೀಕಾಂತ್ ಎನ್ವಿ. ನನ್ನ ಹೆಸರು ಎಸ್ ದೇವಡಿಗ ಅಂತ. ನಾನು ಪ್ರಾಪರ್ ಕುಂದಾಪುರದವನು, ಕೊಲ್ಲೂರು ಮಾರಣಕಟ್ಟೆ ಜೀವನ ಮಾಡ್ತಾ ಇದ್ದವನು. ಇವಾಗ ಬೆಂಗಳೂರಲ್ಲಿ ನಾನು ಒಂದು 33 ವರ್ಷದಿಂದ ಇಲ್ಲೇ ಇದ್ದೆ. ಇದು ಕೋವಿಡ್ ಬಗ್ಗೆ ಮಾತಾಡೋದೇ ತಪ್ಪು. ಇದಕ್ಕಿಂತ ಹಿಂದೆ ಎಷ್ಟೋ ದೊಡ್ಡ ದೊಡ್ಡ ರೋಗ ಬಂದಿದೆ, ಅದನ್ನ ನಾವು ಅವಾಯ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಆದ್ರೆ ಇದು ಬಂದು ಎಲ್ಲರೂ ಏನ್ ಮಾಡ್ತಾ ಇದ್ದ ಅಂದ್ರೆ, ಇದರಲ್ಲಿ ಮೇಯ್ನ್ ರಾಜಕೀಯ ವ್ಯಕ್ತಿಗಳು ಡಾಕ್ಟರ್ ಬಗ್ಗೆ ದುಡ್ಡು ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ನಾವು ಅವಕಾಶ ಕೊಡಬಾರ್ದು. ಇದು ಯಾಕೆ ಹೇಳ್ತೇವೆ ಅಂದ್ರೆ, ಒಂದು ಎಜುಕೇಶನ್ ಆಗಿ ಓದಿದ್ದ ಯಾರೇ ಇದ್ರು ಬೆಲೆ ಕೊಡಬಾರ್ದು ಅವ್ರಿಗೆ. ಬೆಲೆ ಕೊಟ್ಟರೆ ಏನಾಗುತ್ತೆ ಅಂದ್ರೆ ಮುಂದೆ ತೊಂದರೆ ಆಗತ್ತೆ, ಅವ್ರಿಗೆ ಬಹಳ ತೊಂದರೆ ಆಗತ್ತೆ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ಒಬ್ಬ ಡಾಕ್ಟರ್ ಆಗ್ಲಿ, ಒಬ್ಬ ರಾಜಕೀಯ ವ್ಯಕ್ತಿ ಆಗ್ಲಿ, ಒಬ್ಬ ಡೀಸೆಂಟ್ ಆಗಿ ಅವನು ವರ್ಕ್ ಮಾಡೋದಿದ್ರೆ ಅಲ್ಲಿರ್ಬೇಕು, ಇಲ್ಲಾಂದ್ರೆ ಆ ಜಾಗದಲ್ಲೇ ಇರಬಾರ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.